ಹಲೋ ನಮಸ್ತೆ, ನಾನು ಡಾಕ್ಟರ್ ಸದಾನಂದ ರಾವ್. ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ, ಕೋಲ್ಡ್ ಲೇಸರ್ ಚಿಕಿತ್ಸೆ ಅಥವಾ ಫೋಟೋ ಬಯೋಮಾಡ್ಯುಲೇಷನ್ ಥೆರಪಿ ಅಥವಾ ಲೋ ಲೆವೆಲ್ ಲೇಸರ್ ಥೆರಪಿ ಅಂತಕ್ಕಂತಹ ಒಂದು ಚಿಕಿತ್ಸಾ ವಿಧಾನ ಇವತ್ತು ತುಂಬ ಜನಪ್ರಿಯವಾಗ್ತಾ ಇದೆ. ಹಾಗೆ ಹೆಚ್ಚು ಜನರು ಇದನ್ನು ಚಿಕಿತ್ಸೆಯನ್ನು ಪಡ್ಕೊಂಡು ಬಹಳ ಬೇಗ ಗುಣಮುಖರಾಗ್ತಾ ಇದ್ದಾರೆ. ಹಾಗಾದರೆ ಈ ಚಿಕಿತ್ಸಾ ವಿಧಾನಕ್ಕೂ ಬೇರೆಯ ಚಿಕಿತ್ಸಾ ವಿಧಾನಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನೋಡಿದರೆ, ಸಾಮಾನ್ಯವಾಗಿ ನಮಗೆ ನೋವು ಕಾಣಿಸ್ಕೊಂಡಾಗ ಮೊದಲನೇದಾಗಿ ನಮಗೆ ಯೋಚನೆ ಬರ್ತಕ್ಕಂಥದ್ದು, ಯಾವುದಾದ್ರೂ ನೋವು ಬಂದಾಗ ಒಂದು ಪೇಯ್ನ್ ಕಿಲ್ಲರ್ ಆಗಿರ್ಬೋದು ಅಥವಾ ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ನು ಅಥವಾ ಮಾತ್ರೆಯನ್ನು ತೆಗೆದುಕೊಳ್ಳೋದು. ಅದು ಬಿಟ್ಟರೆ ನಮಗೆ ಇದುವರೆಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು, ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ತುಂಬ ಕಳಪೆ ಆಗ್ತಾ ಇದೆ. ಅಂತ ಹೇಳಿದ್ರೆ ಯಾರಿಗೂ ಕೂಡ ಬಹಳ ಬೇಗ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಸಣ್ಣ ಸಣ್ಣದಕ್ಕೂ ಕೂಡ ನಮಗೆ ಆ ನೋವನ್ನು ತಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ನಮ್ಮಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರತಕ್ಕಂತಹ ಇಮ್ಯೂನ್ ಸಿಸ್ಟಮ್, ಅದರಲ್ಲೂ ಎಸ್ಪೆಷಲಿ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ ಅಥವಾ ಟಿ ಸೆಲ್ಸ್ ಅಂತ ನಾವು ಹೇಳ್ತೀವಿ, ಹಾಗೆ ಮ್ಯಾಕ್ರೋಫೇಸಸ್ ಅಂತ ಹೇಳ್ತೀವಿ. ಇವೆಲ್ಲ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ. ಈ ಬಿಳಿ ರಕ್ತ ಕಣಗಳ ಕೆಲಸ ಏನು ಅಂತ ಹೇಳಿದ್ರೆ, ಹೊರಗಡೆಯಿಂದ ಬಂದಿರತಕ್ಕಂತಹ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವುಗಳನ್ನು ಹೊಡೆದೋಡಿಸ್ತಕ್ಕಂತಹ ಕೆಲಸ ಮಾಡುತ್ತೆ. ನಾವು ಇತ್ತೀಚೆಗೆ ಉಪಯೋಗ ಮಾಡ್ತಕ್ಕಂಥ ಅತಿಯಾದಂತಹ ಔಷಧಿ ಮಾತ್ರೆಗಳು, ಹಾಗೆ ನಮ್ಮ ಅಭ್ಯಾಸಗಳು, ದುರಭ್ಯಾಸಗಳಾಗಿರ್ಬೋದು, ಮತ್ತು ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಅಂತ ಹೇಳಿದರೆ ಅತಿಯಾದಂತಹ ಒತ್ತಡವಿರುವಂತಹ ಜೀವನ, ಹಾಗೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಇರತಕ್ಕಂಥದ್ದು ಈ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ಗೆ ಬಹಳ ಮುಖ್ಯವಾದಂಥ ಕಾರಣ ಅಂತೇಳಿ ಹೇಳ್ಬೋದು. ಸಾಮಾನ್ಯವಾಗಿ ಯಾರನ್ನು ಕೇಳಿದರೂ ಕೂಡ ಬಹಳ ಸಣ್ಣ ವಯಸ್ಸಿನಲ್ಲೇ ಹೇಳ್ತಿದ್ದಾರೆ, ನನಗೆ ರೊಮಟಾಯ್ಡ್ ಆರ್ಥರೈಟಿಸ್ ಇದೆ, ಸೋರಿಯಾಟಿಕ್ ಆರ್ಥರೈಟಿಸ್ ಇದೆ ಅಥವಾ ಝೀರೋ ನೆಗೆಟಿವ್ ಆರ್ಥರೈಟಿಸ್ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ, ನಮ್ಮ ಲಿಂಫೋಸೈಟ್ಸ್ ಅಥವಾ ಟಿ ಸೆಲ್ಸ್, ಈ ಟಿ ಸೆಲ್ಸು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು. ಹಾಗೆ ಈ ಟಿ ಸೆಲ್ಸನ್ನು ನಾವು ಕೆಲವು ಔಷಧಿ ಮಾತ್ರೆಗಳ ಅತಿಯಾದಂಥ ಬಳಕೆಯಿಂದಾಗಿ ಅಥವಾ ನಮ್ಮ ದುರಭ್ಯಾಸಗಳಿಂದಾಗಿ ನಮ್ಮ ಇಮ್ಯೂನ್ ಸಿಸ್ಟಮನ್ನು ನಾವು ಹಾಳು ಮಾಡಿಕೊಂಡು ಕಾಯಿಲೆ ಅಂಥೇಳಿ ಕೂತ್ಕೊಂಡು ಬಿಡ್ತೀವಿ. ಭಾಳ ಸಣ್ಣ ವಯಸ್ಸಿನಲ್ಲೇ ನಮಗೆ ಕಾಯಿಲೆಗಳು ಜಾಸ್ತಿ ಆಗಿರುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಇನ್ಫೆಕ್ಷನ್ಸು ಬೇಗ ಆಗುತ್ತೆ, ಇಂಪ್ರಾಪರ್ ಡೈಜೆಷನ್ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್. ಈ ಇಮ್ಯೂನ್ ಸಿಸ್ಟಮನ್ನು ಇದುವರೆಗೆ ಬೂಸ್ಟಪ್ ಮಾಡಲಿಕ್ಕೆ ಯಾವುದೇ ಒಂದು ಚಿಕಿತ್ಸಾ ವಿಧಾನ ಅಂತಕ್ಕಂಥದ್ದು ಇಲ್ಲ. ಆಟೋ ಇಮ್ಯೂನ್ ಡಿಸಾರ್ಡರ್ನಲ್ಲಿ, ರೊಮಟಾಯ್ಡ್ ಆರ್ಥರೈಟಿಸಲ್ಲಿ ಅಬ್ನಾರ್ಮಲ್ ಸೆಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮ ಸೆಲ್ಸೇ, ನಮ್ಮ WBCಸೇ ನಮ್ಮ ಟಿಶ್ಯೂಸ್ಗೆ ಡ್ಯಾಮೇಜ್ ಮಾಡಿ ನಮ್ಮ ಕಾಲು ಕೈ ಬೆರಳುಗಳನ್ನೆಲ್ಲ ಮತ್ತು ಎಲ್ಲ ಜಾಯಿಂಟ್ಸ್ಗಳನ್ನು ಹಾಳು ಮಾಡ್ತಾ ಹೋಗುತ್ತೆ. ಇದು ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಕಾಲು ಬೆರಳು ಮತ್ತು ಕೈ ಬೆರಳಲ್ಲಿ ಡಿಫಾರ್ಮಿಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವುಗಳನ್ನು ಸರಿಪಡಿಸಲು ಇರ್ತಕ್ಕಂತಹ ಏಕೈಕ ವಿಧಾನ ಅಂತ ಹೇಳಿದ್ರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ. ಈ ಚಿಕಿತ್ಸೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತೋ ಅಂತ ಹೇಳಿದ್ರೆ, ಅಬ್ನಾರ್ಮಲ್ ಸೆಲ್ ಆ್ಯಕ್ಟಿವಿಟೀಸ್ನ ನಾರ್ಮಲ್ ಮಾಡುತ್ತೆ, ರಕ್ತ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ, ಹಾಗೆ ದೇಹದಲ್ಲಿ ಇರತಕ್ಕಂತಹ ನಮ್ಮ ಈ ಏನು ರಕ್ತ ಕಣಗಳು, ಇವುಗಳಿಗೆ ಬೇಕಾಗಿರ್ತಕ್ಕಂತಹ ಎನರ್ಜಿ, ಪ್ರೋಟೀನ್ ಅಂತ ನಾವು ಹೇಳ್ತೀವಿ, ATP ಆಗಿರ್ಬೋದು, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಆಗಿರ್ಬೋದು, ನೈಟ್ರಿಕ್ ಆಕ್ಸಿಡ್ ಆಗಿರ್ಬೋದು, ಇವುಗಳನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ಸಿಸ್ಟಮನ್ನು ಸರಿ ಮಾಡ್ತಕ್ಕಂತಹ ಏಕೈಕ ಚಿಕಿತ್ಸಾ ವಿಧಾನ ಅಂತ ಹೇಳಿದ್ರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಅಂತೇಳಿ ಹೇಳ್ಬೋದು. ಡಾಕ್ಟ್ರೇ, ಎಲ್ಲ ಕಡೆ ಸುತ್ತಾಡಿಬಿಟ್ಟಿದ್ದೀನಿ, ಎಲ್ಲ ಚಿಕಿತ್ಸೆಯನ್ನು ನೋಡಿಬಿಟ್ಟಿದ್ದೀನಿ, ನನಗೆ ಯಾವ ಚಿಕಿತ್ಸೆ ಮೇಲೂ ನಂಬಿಕೆ ಇಲ್ಲ ಅಂತಕ್ಕಂಥವರು ಖಂಡಿತ ಧೃತಿಗೆಡಬೇಡಿ, ಬೇಸರ ಮಾಡಿಕೊಳ್ಬೇಡಿ. ನಿಮಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಒಂದು ಪರ್ಮನೆಂಟ್ ಆಗಿ ನಿಮ್ಮ ನೋವಿಗಾಗಿರ್ಬೋದು ಅಥವಾ ನಿಮ್ಮ ಆಟೋ ಇಮ್ಯೂನ್ ಡಿಸಾರ್ಡರ್ಗಾಗಿರ್ಬೋದು ಒಂದು ಪರಿಹಾರ ಅಂತಕ್ಕಂಥದ್ದನ್ನು ಖಂಡಿತ ನೀಡುತ್ತೆ. ಔಷಧಿ ಮಾತ್ರೆಗಳನ್ನು ನಾವು
ಕಡಿಮೆ ಮಾಡಿ ಸ್ವಾಭಾವಿಕವಾಗಿ ಸರಿಪಡಿಸಿಕೊಳ್ತಕ್ಕಂತಹ ವಿಧಾನವನ್ನು ಈ ಲೋ ಲೆವೆಲ್ ಲೇಸರ್ ಥೆರಪಿ ಅಥವಾ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿ ಮೂಲಕ ನೀಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ www.mindbodycoldlaser.com ಭೇಟಿ ನೀಡಿ. ಮತ್ತು ಯೂಟ್ಯೂಬ್ನಲ್ಲಿ ನಿಮ್ಮ ಆಪ್ತ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಹಲವಾರು ಕಂಡೀಷನ್ಸ್ಗೆ ಚಿಕಿತ್ಸೆ ಪಡೆದಿರತಕ್ಕಂತಹ ವ್ಯಕ್ತಿಗಳ ಇಂಟರ್ವ್ಯೂ ಇದೆ. ಹಾಗೆ ಯಾವ್ಯಾವ ಕಂಡೀಷನ್ಗೆ ಲೇಸರ್ನಲ್ಲಿ ಚಿಕಿತ್ಸೆ ಇದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಅದನ್ನು ವೀಕ್ಷಣೆ ಮಾಡಿ. ಹಾಗೆ ಅಲ್ಲಿ ಕೆಳಗಡೆ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ, ಅಲ್ಲಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಲೇಸರ್ನಲ್ಲಿ ಎಷ್ಟು ಚಿಕಿತ್ಸೆಯಿಂದ ವಾಸಿಯಾಗುತ್ತೆ, ಎಷ್ಟು ಪರ್ಸೆಂಟೇಜ್ ವಾಸಿಯಾಗುತ್ತೆ ಅಂತಕ್ಕಂಥದ್ದನ್ನು ನೀವು ನೇರವಾಗಿ ನಮ್ಮ ಹತ್ರ ತಿಳ್ಕೊಳ್ಬಹುದು. ನಮಸ್ತೆ.